ಕಾಂಗ್ರೆಸ್ ಪಕ್ಷದ ಯಾವತ್ತು ಕಾರ್ಯಕರ್ತರೇ, ಮಾಧ್ಯಮದ ಮಿತ್ರರೇ, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಕಳೆದ 2 ವರ್ಷಗಳಲ್ಲಿ ಮಾಡುವಂಥ ಸಾಧನೆಗಳನ್ನು ಬೆಳಕು ಚೆಲ್ಲಲಿಕ್ಕೆ ಐತಿಹಾಸಿಕ ನಗರ ಹೊಸಪೇಟೆನಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಕಳೆದ 2 ವರ್ಷಗಳಲ್ಲಿ ಎಲ್ಲ ಇಲಾಖೆಗಳು ಮಾಡುವಂಥ ಸಾಧನೆಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ, ಇಡೀ ಕರ್ನಾಟಕ ಜನತೆಗೆ ತಿಳಿಸಲಿಕ್ಕೆ ಮಾಡುವಂಥ ಈ ಕಾರ್ಯಕ್ರಮದ ಉದ್ದೇಶ. ಈ ಕಾರ್ಯಕ್ರಮದ ಮೂಲಕ ಎಲ್ಲ ಇಲಾಖೆಗಳು, ಅದು ನೀರಾವರಿ ಇರ್ಬೋದು, PWD ಇರ್ಬೋದು, ವಸತಿ ಇರ್ಬೋದು, ಸಣ್ಣ ನೀರಾವರಿ ಇರ್ಬೋದು, ಹಲವಾರು ಕಾರ್ಯಕ್ರಮವನ್ನು ಇವತ್ತು ಈ ಜನತೆಗೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ವಿರೋಧ ಪಕ್ಷದಿಂದ, ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಒಂದೇ ಪ್ರಶ್ನೆ, ಎಲ್ಲಿ ಹೋದ್ರು ಸರ್ಕಾರದಲ್ಲಿ ದುಡ್ಡಿಲ್ಲ, ಕೆಲಸ ಆಗ್ತದೆ ಅವ್ರು ಹೇಳುವಂಥ ಪ್ರಯತ್ನ ಒಂದೇ. ಆದರೆ ಎಲ್ಲ ಇಲಾಖೆಗಳು, ನಮ್ಮ ಇಲಾಖೆನ ಕಳೆದ ವರ್ಷ 10,000 ಕೋಟಿ ಕೆಲಸ ಮಾಡಿದ್ದೀವಿ, ಈ ವರ್ಷ 10,000 ಕೋಟಿ ಮಾಡಿದ್ದೀವಿ, ಮುಂದಿನ ವರ್ಷ ಕೂಡ 10,000 ಕೋಟಿ ಮಾಡ್ತೀವಿ. ಈ ರೀತಿ ಎಲ್ಲ ಇಲಾಖೆಗಳು ತನ್ನ ಅನುದಾನದಲ್ಲಿ ಕೆಲಸ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಮಾಧ್ಯಮದ ಮಿತ್ರರಿಗೆ BJP ಅವರು ತಾವು ಪ್ರಶ್ನೆ ಮಾಡಬೇಕು, ತಾವು ಸರ್ಕಾರದಿಂದ ಇಳಿಯುವ ಹೊತ್ತಿಗೆ ಎಷ್ಟು ಹೆಚ್ಚುವರಿ ಕಾಮಗಾರಿಗಳನ್ನು ಮಾಡಿದ್ರಿ ಅಂತ ಪ್ರಶ್ನೆ ಕೇಳಬೇಕು. ನನ್ನ ಇಲಾಖೆ ಒಂದೇ ಸುಮಾರು 12,000 ಕೋಟಿಯನ್ನು ಅಧಿಕವಾಗಿ ಕೆಲಸ ಮಾಡಿ ಇಟ್ಟೋಗಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಿಂದ ಬಜೆಟ್ ಸಪೋರ್ಟ್ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿದ್ದಾರೆ, ಸುಮಾರು 1 ಲಕ್ಷ ಕೋಟಿಗಿಂತ ಹೆಚ್ಚಿಗೆ ಬಜೆಟ್ ಸಪೋರ್ಟ್ ಇಲ್ಲದೆ BJP ಅವರಿಗೆ ಕೆಲಸ ಮಾಡಿದ್ದಾರೆ. ಹೀಗಾಗಿ ತೊಂದರೆ ಆಗುತ್ತೆ ಅವ್ರದ್ದು, ಅಲ್ಲಿ ನಮ್ಮ ಕೆಲಸಗಳಿಂದ ಅಲ್ಲ. ಅದರ ಜೊತೆ ಕೂಡ ಸುಮಾರು 60,000 ಕೋಟಿ ಮಿಗಿಲಾಗಿ ಗ್ಯಾರಂಟಿ ಯೋಜನೆಗೆ ಸರ್ಕಾರ ಹಣ ಕೊಡ್ತಾ ಇದೆ. ಸೊ ಅದಕ್ಕಾಗಿ ಪದೇ ಪದೇ ಅವ್ರೇನು ಪ್ರಶ್ನೆ ಮಾಡ್ತಾರೆ, ನಮ್ಮ ಕಾರ್ಯಕರ್ತರು ಹೇಳುವಂಥ ಪ್ರಯತ್ನ ಮಾಡಬೇಕು. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಸಾಲ ಮಾಡಿಟ್ಟಿದ್ರಿ ಎಕ್ಸ್ಟ್ರಾ ಹೆಚ್ಚುವರೆ, ಅದನ್ನು ಪ್ರಶ್ನೆ ಮಾಡಬೇಕು. ಅಂದಾಗ ಮಾತ್ರ ಸತ್ಯಾಂಶ ಹೊರಗೆ ಬರುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಸಿದ್ದರಾಮಯ್ಯ ಸರ್ಕಾರ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ. ಹಲವಾರು ಯೋಜನೆಗಳನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ದಾಪುಗಾಲ ಹಾಕ್ತಾ ಇದೆ. ವಿಶೇಷವಾಗಿ ನೀರಾವರಿ, ರಸ್ತೆಗಳಿರ್ಬೋದು, ಪ್ರತಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಅದು ಬ್ರಿಡ್ಜಸ್ ಇರ್ಬೋದು, ರಸ್ತೆಗಳನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇದು ನಮ್ಮ 2 ವರ್ಷಗಳ ಸಾಧನೆ. ಇನ್ನು 3 ವರ್ಷಗಳಲ್ಲಿ ಭಾಳಷ್ಟು ಏನು ಜನ ನಿರೀಕ್ಷೆ ಇದೆ, ಅವರೆಲ್ಲ ಕೆಲಸ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತೀವಿ ಅಂತ ಭರವಸೆ ನನಗಿದೆ. ಖಂಡಿತವಾಗಿ ನಾವೇನು ನಮ್ಮ ಮೇಲೆ ಭರವಸೆ ಇಟ್ಟು 23ರಲ್ಲಿ ಆಶೀರ್ವಾದ ಮಾಡಿದರೆ, ಆ ಆಶೀರ್ವಾದಕ್ಕೆ ಅನುಗುಣವಾಗಿ ಖಂಡಿತವಾಗಿ ಕೆಲಸ ಮಾಡ್ತೀವಿ. ನಿಮ್ಮ ಆಶೀರ್ವಾದ 28ರಲ್ಲಿ ಈ ಸರ್ಕಾರದ ಮೇಲೆ ಇರಬೇಕಂತ ಮನವಿಯನ್ನು ಮಾಡ್ತಾ, ವಿನಂತಿಯನ್ನು ಮಾಡ್ಕೊತಾ, ಈ ಸರ್ಕಾರ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಸಂಪೂರ್ಣ ಸಹಕಾರ ಈ ರಾಜ್ಯದ ಜನತೆ ಇರಲಿ ಅಂತೇಳಿ ನಾನು ಮಾತು ಮುಗಿಸಿ ನಮಸ್ಕಾರ ಎಲ್ಲರೂ. ವಿಶ್ವವಿಖ್ಯಾತ ವಿಜಯನಗರ